ಅಗ್ನಿ ವಂಶಸ್ಥರಿಂದ ಅದ್ದೂರಿಯಾಗಿ ನಡೆದ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತ್ಯೋತ್ಸವ ಕಾರ್ಯಕ್ರಮ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಗೇಪಾಳ್ಯ ಗ್ರಾಮದಲ್ಲಿ ಅಗ್ನಿ ವಂಶಸ್ಥರ ಆರಾಧ್ಯ ದೈವ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ಗ್ರಾಮಸ್ಥರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು ಸರ್ಕಾರದ ಆದೇಶದಂತೆ ಎಲ್ಲಾ ಕಚೇರಿಗಳಲ್ಲಿ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿಯ ಜಯಂತ್ಯೋತ್ಸವವನ್ನು ಆಚರಿಸಿದ್ದಾರೆ. ಅದರಂತೆ ನಮ್ಮ ಸಿಗೇಪಾಳ್ಯ ಗ್ರಾಮ ಸೇರಿದಂತೆ ಚಿಕ್ಕಪಾಲನಹಳ್ಳಿ ಗೇಟ್ ಇಂದ ದೊಡ್ಡಪಾಲನಹಳ್ಳಿ ಗೇಟ್ ವರೆಗೆ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿಯ ಮೂರ್ತಿಯನ್ನ ವಿವಿಧ ವಾದ್ಯಗೋಷ್ಠಿಗಳಾದ ವೀರಗಾಸೆ, ಚಿಟ್ಟಿ ಮೇಳ, ಬೊಂಬೆ ಕುಣಿತ ಸೇರಿದಂತೆ ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮೆರವಣಿಗೆಯ ಮುಖಾಂತರ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ಸಮುದಾಯದ ಮುಖಂಡ ಸರ್ವೇಶ್ ಮಾತನಾಡಿ, ಹಿಂದೆ ಇದ್ದ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಆವೊಂದುರಾಯ ಸ್ವಾಮಿ ಜಯಂತಿಯನ್ನ ಮಾಡುವಂತೆ ಆದೇಶ ಮಾಡಿದ್ರು. ಅದರಂತೆ ಈಗಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಅನುದಾನವನ್ನ ನೀಡಬೇಕು ಎಂದು ನಮ್ಮ ಸಮುದಾಯದ ಪರವಾಗಿ ಮಾಧ್ಯಮಗಳ ಮುಖಾಂತರ ಕೇಳಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಚಿಕ್ಕಪಾಲನಹಳ್ಳಿ, ದೊಡ್ಡಪಾಲನಹಳ್ಳಿ, ಸಿಗೇಪಾಳ್ಯ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು, ಹಿರಿಯರು, ಮುಖಂಡರು, ಮಹಿಳೆಯರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ತಿಂಗಳ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿನ 5 ವರ್ಷದಿಂದ ಎಲ್ಲ ನಮ್ಮ ಇವರು ತುಮಕೂರು ಕಟ್ಟೆಮನೆಯವರೆಲ್ಲ ಆರ್ಡ್ರ್ ಮಾಡಿದರು. ಆ ಒಂದು ಕಾರಣದಿಂದ ಎಲ್ಲ ಗ್ರಾಮದಲ್ಲಿ ಇಡೀ ಕರ್ನಾಟಕ ಏನು ರಾಜ್ಯಾದ್ಯಂತ ಸರ್ಕಾರ ಒಂದು ಆದೇಶ ಮಾಡಿದೆ. ಪ್ರತಿ ಮಾರ್ಚ್ 28ರಂದು ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿ ಮಾಡಬೇಕು ಅಂತ ಒಂದು ಸರ್ಕಾರ ಆದೇಶದ ಪ್ರಕಾರ, ಹಂಗೆ ನಮ್ಮ ತುಮಕೂರು ಕಟ್ಟೆಮನೆಯವರು ಆದೇಶದ ಪ್ರಕಾರ ಎಲ್ಲ ಗ್ರಾಮದಲ್ಲೂ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ದೊಡ್ಡಪಾಲಹಳ್ಳಿ, ಸಿಗೇಪಾಳ್ಯ, ಚಿಕ್ಕಪಾಲಹಳ್ಳಿ ವಿಶೇಷವಾಗಿ ಮೆರವಣಿಗೆ ಮೂಲಕ ಮಾಡಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರು ಕಲಿತು ಮಾತಾಡಿ ಈ ಒಂದು ಕಾರ್ಯಕ್ರಮ ಚಿಟ್ಟಿ ಮೇಳ, ವೀರಗಾಸೆ, ವಾಹನದೊಂದಿಗೆ ಈ ಒಂದು ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದೀವಿ. ಹಾಗೆ ಈ ಊರಿನ ಗ್ರಾಮಸ್ಥರು, ದೊಡ್ಡಪಾಲಹಳ್ಳಿ ಗ್ರಾಮಸ್ಥರು, ಚಿಕ್ಕಪಾಲಹಳ್ಳಿಯರು ಎಲ್ಲರೂ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಿದ್ದೀವಿ. ಅಗ್ನಿ ಬನ್ನಿರಾಯ ಸ್ವಾಮಿ ನಮ್ಮ ಕುಲದೇವರು, ನಮ್ಮ ಮನೆ ದೇವರಾಗಿ ಅಗ್ನಿ ಬನ್ನಿರಾಯ ಸ್ವಾಮಿನ ಸರ್ಕಾರ ಆದೇಶದ ಮೇರೆಗೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಆಚರಿಸ್ತಾ ಇದ್ದೀವಿ. ಮೆರವಣಿಗೆ ಮಣ್ಣೂರು ತಿಮ್ಮನಹಳ್ಳಿ, ಚಿಕ್ಕಪಾಲಹಳ್ಳಿ ಗೇಟು, ಚಿಕ್ಕಪಾಲಹಳ್ಳಿ, ಸಿಗೇಪಾಳ್ಯ, ಹಾಗೆ ದೊಡ್ಡಪಾಲನಹಳ್ಳಿ ಅನ್ನದಾನ ಪ್ರಸಾದ ಎಲ್ಲ ಒಂದು ಕಾರ್ಯಕ್ರಮನ ಆಯೋಜಿಸಿಕೊಂಡು ತುಂಬ ಸೊಗಸಾಗಿ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದೇ ಕಾರಣವಾಗಿ ಎಲ್ಲರೂ ಕೂಡ ಪ್ರತಿ ಮನೆಯವರು ಸೇರಿ ಈ ಒಂದು ಕಾರ್ಯಕ್ರಮನ ಸುಗಮವಾಗಿ ಮಾಡ್ತಾ ಇದ್ದೀವಿ. ಸಿಗೇಪಾಳ್ಯ, ಚಿಕ್ಕಪಾಲನಹಳ್ಳಿ, ದೊಡ್ಡಪಾಲನಹಳ್ಳಿ ಗ್ರಾಮ ಎಲ್ಲ ಸೇರಿ ನಾವು ಇವತ್ತು ಒಗ್ಗಟ್ಟಾಗಿ ನಮ್ಮ ಅಗ್ನಿ ಬನ್ನಿರಾಯ ವಂಶದಲ್ಲಿ ದೇವರ ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿವರೆಗೂ ಕಾರ್ಯಕ್ರಮ ಮಾಡ್ತೀರಾ? ಅಂದರೆ ಯಾವ ಗ್ರಾಮದಿಂದ? ಚಿಕ್ಕಪಾಲನಹಳ್ಳಿ ಗೇಟ್ನಿಂದ ಸಿಗೇಪಾಳ್ಯ, ದೊಡ್ಡಪಾಲನಹಳ್ಳಿ ರಾಮದೇವ್ರ ದೇವಸ್ಥಾನದಿಂದ ಪೂಜೆ ಮಾಡಿಕೊಂಡು ಸಿಗೇಪಾಳ್ಯಕ್ಕೆ ವಾಪಸ್ ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಕಾರ್ಯಕ್ರಮ? 4ನೇ ಜಯಂತಿ. ಸುಮಾರು ಎಷ್ಟು ಗ್ರಾಮದ ಜನ ಸೇರ್ತೀರಾ ಈ ಕಾರ್ಯಕ್ರಮದಲ್ಲಿ? 10 ಹಳ್ಳಿ ಗ್ರಾಮಗಳಲ್ಲಿ ಸೇರ್ಕೊಂಡು ವಂಶನ ಆಚರಿಸ್ತಾ ಇದ್ದೀವಿ. ಹೆಸರು ಸಿಗೇಪಾಳ್ಯ. ಸುಮಾರು ಒಂದು 8 ಹಳ್ಳಿ ಸೇರ್ಕೊಂಡು 5 ವರ್ಷದಿಂದಲೂ ಅಗ್ನಿ ಬನ್ನಿರಾಯ ಜಯಂತಿನ ಜೋರ ಮಾಡ್ತಾಯಿದ್ದೀವಿ. ಈ ಸರಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಎಲ್ಲ ನಾವು ಸೇರ್ಕೊಂಡು ಮಾತಾಡಿ ಈ ದೊಡ್ಡಪಾಲಹಳ್ಳಿ ದೇವಸ್ಥಾನದಿಂದ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ವರೆಗೂ ಗಾಡಿ ಮಾಡ್ತಾ ಇದ್ದೀವಿ. ಎಷ್ಟು ಜನ ಸೇರ್ತೀರಾ ಈ ಕಾರ್ಯಕ್ರಮದಲ್ಲಿ? ಏನೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ? ಏನಿಲ್ಲ, ಅಗ್ನಿ ಬನ್ನಿರಾಯ ಸ್ವಾಮಿ ಮಾಡ್ತಾ ಇದ್ದೀವಿ. ವೀರಗಾಸೆ, ಇವೆಲ್ಲ ಮಾಡ್ಕೊಂಡು ಕಳಸ ಕನ್ನಡದಿಂದ ಓದ್ತಾ ಇದ್ದೀವಿ. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಮಾರ್ಚ್ 28ರಂದು ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಆಚರಿಸಲು ಆದೇಶ ಹೊರಡಿಸಿದ್ದು, ಆ ಆದೇಶದ ಪ್ರಕಾರ ಇಡೀ ಕರ್ನಾಟಕದಾದ್ಯಂತ ತಿಗಳ ಜನಾಂಗದ ಪ್ರತಿ ಊರುಗಳಲ್ಲೂ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ. ಇಂದಿನ ಕರ್ನಾಟಕ ಘನ ಸರ್ಕಾರ ಬಸವರಾಜ ಬೊಮ್ಮಾಯಿಯವರ ಅಧ್ಯಕ್ಷತೆಯಲ್ಲಿ ಈ ಜಯಂತಿಗೆ ಆದೇಶವನ್ನು ಹೊರಡಿಸಿದರು. ಹಾಗೂ ತಿಗಳ ಅಭಿವೃದ್ಧಿ ಪ್ರಾಧಿಕಾರವನ್ನು ಬಸವರಾಜ ಬೊಮ್ಮಾಯಿ ಅವರು ಪ್ರಾರಂಭಿಸಿದರೆ, ಈ ಕ್ಷಣದಲ್ಲಿ ನಾವು ಅವ್ರನ್ನ ಸ್ಮರಿಸುತ್ತಾ ಮುಂದೆ ತಿಗಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 100 ಕೋಟಿ ರು ಅನುದಾನ ನೀಡಿ ತಿಗಳ ಜನಾಂಗವನ್ನು ಅಭಿವೃದ್ಧಿಪಡಿಸಬೇಕೆಂದು ಈಗಿನ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದ. ಸಿಗೇಪಾಳ್ಯ ಗ್ರಾಮದಲ್ಲಿ ಇಂದು ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ತಿಗಳ ಜನಾಂಗ ಏನಿದೆ, ಇಡೀ ರಾಜ್ಯಾದ್ಯಂತ ಎಲ್ಲರೂ ಯಶಸ್ವಿಯಾಗಿ
ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ನಮ್ಮ ಜನಾಂಗದ ಮೂಲ ಪುರುಷರಿವರು. ಹಾಗಾಗಿ ನಮ್ಮ ಜನಾಂಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಇಷ್ಟು ವರ್ಷಗಳ ನಂತರ ಸತತವಾಗಿ ನಾವು ಅಸೆಂಬ್ಲಿವರೆಗೂ ಪ್ರಯತ್ನ ಮಾಡ್ತಾನೇ ಇದ್ವಿ. ನಮ್ಮನ್ನು ತೀರಾ ಕೆಳಮಟ್ಟದಿಂದ ಇವತ್ತು 10 ಜನ ಕಾಣೋ ರೀತಿಯಲ್ಲಿ ನಮ್ಮ ಸರ್ಕಾರ ಇವತ್ತು ತಿಗಳ ಜನಾಂಗದ ಒಂದು ಜಯಂತಿಯನ್ನು ಮಾಡೋ ರೀತಿಯಲ್ಲಿ ಆದೇಶ ಕೊಟ್ಟಿದೆ. ಅದನ್ನು ಯಶಸ್ವಿಯಾಗಿ ಇನ್ನು ಮುಂದೂ ಕೂಡ ನಾವು ಅಗ್ನಿಬನ್ನಿರಾಯ ಜಯಂತಿಯನ್ನು ಸಾರ್ವತ್ರಿಕವಾಗಿ ಮಾಡಿಕೊಂಡು ನಮ್ಮ ಜನಾಂಗದ ಹಿರಿಮೆಯನ್ನು ಉಳಿಸಿ ಬೆಳೆಸ್ಕೊಂಬರ್ತೀವಿ ಅಂತ ನಾವು ಈ ಸಿಗೇಪಾಳ್ಯದ ಗ್ರಾಮದ ಲಿಂಗಪ್ಪ ಆಗಿ ಹೇಳ್ತಾ ಇದ್ದೀನಿ.